ಎಲ್ಲರಿಗೂ ನಮಸ್ಕಾರ. ನಿಮ್ಮ ರಾಜು ಮಾತಾಡ್ತಾ ಇರೋದು. ಇವತ್ತು ನಮ್ಮ ಹುಡುಗ ಒಬ್ಬ 20+ ಕರ್ಕೊಂಡೋದ. ಅಣ್ಣ ಒಂದು ಟ್ರೆಂಡಿಂಗು ಜಿಮ್ ತೋರಿಸ್ತೀನಿ ಬಾಣ, ನೀನು ಅಣ್ಣ ಇನ್ನೂ ಓಲ್ಡಲ್ಲೇ ಇದೆಯಾ ಅಂತ. ನಡೆಯಪ್ಪ ಅಂದ್ಬಿಟ್ಟು ನಾನು ಹೋದೆ. ಆ ಜಿಮ್ಮಲ್ಲಿ ಒಂಥರ ಟ್ರೆಂಡಿಂಗಾಗೆ ಇತ್ತು. ಯಾಕಂದರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಎಲ್ಲೋದ್ರೂ ನೆಲ ಕೆರೆ ತಪ್ಪಲ್ಲ. ನೆಲ ಕೆರೆದ್ರೆ ನಿನಗೇನು ಸಿಗಬೇಕೋ ಅದು ಸಿಗುತ್ತೆ. ಹಾಗಾಗಿ ನೀನು ಇಲ್ಲೇ ಎಲ್ಲಾರು ಬಿಲ್ಬೇಕಾದ್ರೆ ನೆಲ ಕೆರಿಬೋದು, ಇಲ್ಲಾಂದರೆ ಬೇರೆ ಕಡೆ ಹೋಗ್ಬೇಕಾದ್ರೆ ನೆಲ ಕೆರಿಬೋದು. ಆದರೂ ಎಲ್ಲೋದ್ರೂ ನೆಲ ಕೆರೆ ತಪ್ಪಲ್ಲ. ಇದೊಂದು ಹಳೆ ಗಾದೆ. ಇದ್ರ ಪ್ರಕಾರ ಜಿಮ್ ಮಾಡಬೇಕು ಅಂತ ಹೋಗಾದ್ಮೇಲೆ ಎಲ್ಲಿಗೋದ್ರೂ ಜಿಮ್ ಮಾಡಲೇಬೇಕು. ಇದು ಟ್ರೆಂಡಿಂಗ್ ಜಿಮ್ಮು ಅಂದರೆ AC ಮತ್ತು ಎಕ್ವಿಪ್ಮೆಂಟ್ ಎಲ್ಲ ನ್ಯೂ ಎಕ್ವಿಪ್ಮೆಂಟು, ಹೊಸ ಎಕ್ವಿಪ್ಮೆಂಟಲ್ಲೇನಂತೆ ಚೇಂಜ್ ಆಫ್ ಏನಿಲ್ಲ. ಇರೋದ್ರಲ್ಲಿ ಓಕೆ, ಎಕ್ವಿಪ್ಮೆಂಟೆಲ್ಲ ನ್ಯೂ ಎಕ್ವಿಪ್ಮೆಂಟ್ ಅಷ್ಟೇ. AC ಇದ್ರ ಜೊತೆಗೆ ಏನಪ್ಪ ಹೇಳಿ ಟ್ರೆಂಡಿಂಗು ಅಂದರೆ, ಅವನೊಂದು ಮಾತು ಹೇಳ್ದ ಹುಡುಗ, ವರ್ಕೌಟ್ ಮಾಡೋ ಬಂದಿರೋದೇನಕ್ಕೆ ವರ್ಕೌಟ್ ಮಾಡೋ ಅಂದರೆ, ಅಣ್ಣ ಇಲ್ಲಿ ವರ್ಕೌಟ್ ಮಾಡಿದ್ರೆ ಬೆಲೆ ಇಲ್ಲ ಅಣ್ಣ ಅಂತ. ಮತ್ತು ಇನ್ನೇನಪ್ಪ ಮಾಡಬೇಕು ಅಂದರೆ, ವರ್ಕೌಟು ಸುಮ್ಮನೆ ಒಂದೆರಡು ಪಂಪಿಂಗ್ ಮಾಡಿಕೊಂಡು ಕುತ್ಕೊಂಡಿದ್ರೇ ಬೆಲೆ ಜಾಸ್ತಿ ಅಂತ ಹೇಳ್ದ. ಹಂಗಾಗಿ ಇಲ್ಲಿ ಬರೋ ಜನ ಹೆಂಗೆ ಅಂದರೆ ಚಿಟ್ಟೆಗಳಂತೆ ಚಿಟ್ಟೆಗಳು ನೋಡೋಕೆ ಬರ್ತಾರಂತೆ. ಹಾಗಾಗಿ ಅಣ್ಣ ಇಲ್ಲಿ ಬರೋದೇ ಅದಕ್ಕೋಸ್ಕರ ಅಂತ. ಆಮೇಲೆ ಇನ್ನೊಂದು, ಅಲ್ಲಿ ಏನೇ ಬೀಳಿಸಿದ್ರು ಏಳ್ಸಿದ್ರು ಏನೇ ದಬಾಕಿದ್ರು ಯಾರಿಗೇನೇ ಆದ್ರೂ ಕೇಳುವಂಥ ಒಬ್ಬರು ಇರಲ್ಲ. ಟ್ರೈನರ್ ಒಂದು 2 days ಹೇಳ್ಕೊಡ್ತಾರೆ. ಆಮೇಲೆ ನಿನ್ನ ಪಾಡು ನಿಮ್ಗೆ ಗೊತ್ತಿದ್ರೆ ಮಾಡ್ಬೋದು, ಗೊತ್ತಿಲ್ಲ ಅಂದರೆ ಬಿಡ್ಬೋದು. ಇದು ಟ್ರೆಂಡಿಂಗ್ ಜೀವನ. ಅದೇ ಥರದಲ್ಲಿ ವರ್ಕೌಟು ಎಲ್ಲ ಮಿಕ್ಕಿದ್ದು ಬಿಟ್ಟಿದ್ದು ಬ್ಯಾಡ್ದಿರೋದು ಬೇಕಾಗಿರೋದು ಏನು ಬೇಕಾದ್ರೂ ಮಾಡು, ಯಾಕಪ್ಪ ಮಾಡಿದೆ ಅಂತ ಕೇಳೋರು ಯಾರೂ ಇಲ್ಲ. ಆಲ್ಮೋಸ್ಟ್ ಹುಡುಗಿರು ನೋಡೋಕ್ಕೆ ಹೋಗ್ತಾರೆ ಅನ್ನೋದು ಮೇಯ್ನು. ಒಂಥರ ಡಿಫ್ರೆಂಟು. ಈಗಿನ ಹುಡುಗರಿಗೆ ಟ್ರೆಂಡಿಂಗು. ಇಲ್ಲೆಲ್ಲ ಹೋಗಿ ಬಾಡಿ ಮಾಡ್ತೀನಿ ಅಂದರೆ ಕಷ್ಟ.